ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಈ ಒಂದು ವಿಡಿಯೋದೊಳಗ ನಾವು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದಲ್ಲಿ ಬರುವಂತಹ ಒಂದಿಷ್ಟು ಶಬ್ದಗಳ ಅರ್ಥಗಳನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳಂತ್ರಿ. ಇವು ಗೊತ್ತಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ದಟ್ ಲೆಕ್ಕ ಮಾಡ್ಲಿಕ್ಕೆ ಸ್ವಲ್ಪ ಸರಳ ಆಗ್ತಿರ್ತೈತಿ. ಅಂತಹ ಶಬ್ದಗಳನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ದಟ್ ಇದನ್ನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಒಬ್ಬ ಮನುಷ್ಯ ಏನಾದ್ರೂ ದಟ್ ಒಂದು ವಸ್ತುವನ್ನ ನೋಡ್ಬೇಕಂತಂದ್ರೆ ನಾವು ಮೂರು ರೀತಿಯಾಗಿ ನೋಡ್ಬೋದು. ಯಾವ ರೀತಿ? ಒಂದು ಕತ್ತನ್ನ ಮೇಲೆ ಎತ್ತಿ ನೋಡ್ಬೋದು, ಅಥವಾ ನಾವು ಸ್ಟ್ರೇಟ್ ನೋಡ್ಬೋದು, ಅಥವಾ ನಾವೇನಪ್ಪಾ ಅಂದ್ರೆ ಕತ್ತನ್ನ ಕೆಳಗ್ ಮಾಡಿ ನೋಡ್ಬೋದು. ಒಂದ್ ವೇಳೆ ನಾವು ಕತ್ತನ್ನ ಸ್ಟ್ರೇಟ್ ಆಗಿ ನಾವು ದಟ್ ಭೂಮಿಗೆ ಸಮಾಂತರವಾಗಿ ಏನಾದ್ರೂ ನಾವು ನೋಡ್ತಾ ಇದ್ವಿ ಅಂತಂದ್ರೆ ಅಲ್ಲಿ ಬರುವಂತಹ ಒಂದು ಭೂಮಿಗೆ ಸಮಾಂತರವಾಗಿ ಬರುವಂತಹ ಒಂದು ರೇಖೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕ್ಷಿತಿಜ ಮಟ್ಟ ಅಂತ ಕರಿತೀವಿ. ಇದಕ್ಕೆ ಹೆಸರು ಏನು ಅಂತಂದ್ರೆ ಕ್ಷಿತಿಜ ಮಟ್ಟ. ಸರಿನಾ? ಅದೇ ರೀತಿಯಾಗಿ ನಾವೇನಾದ್ರೂ ಒಂದು ವಸ್ತುವನ್ನ ನಾವು ಮೇಲ್ಗಡೆ ಇರುವಂತಹ ವಸ್ತುವನ್ನ ನಾವು ನೋಡ್ತಾ ಇದ್ವಿ ಅಂತಂದ್ರೆ ಮೇಲ್ಗಡೆ ಇರುವಂತಹ ವಸ್ತುಗಳಂತಂದ್ರೆ ಯಾವ್ರಿ? ಈಗ ನಾವು ಬಿಲ್ಡಿಂಗಿನ ತುದಿಯನ್ನ ನೋಡ್ಬೋದು, ಅಥವಾ ಕಂಬದ ತುದಿ, ಸ್ಥಾವರದ ತುದಿ, ಅಥವಾ ನಾವು ಏನಪ್ಪಾ ಅಂತಂದ್ರೆ ಒಂದು ಟವರ್ ಏನಪ್ಪಾ ಅಂತಂದ್ರೆ ತುದಿ ಆಗಿರ್ಬೋದು. ಇವುಗಳ ತುದಿಯನ್ನ ನಾವು ನೋಡ್ತಾ ಇದ್ವಿ ಅಂತಂದ್ರೆ ನಾವು ಕತ್ತನ್ನ ಮೇಲ್ ಮಾಡಿ ನೋಡ್ಬೇಕಾಗ್ತತಿ. ಅವಾಗ ನಮಗ ಇಲ್ಲಿ ಒಂದು ಏನಂತಂದ್ರೆ ಕೋನ ಉಂಟಾಕೈತಿ. ಈ ಒಂದು ಕೋನಕ್ಕೆ ಅಂತ ಕರಿತೀವಿ ಅಂತಂದ್ರೆ ಉನ್ನತ ಕೋನ ಅಂತ ಕರಿತೀವಿ. ಸರಿನಾ? ಅದೇ ರೀತಿಯಾಗಿ ನಾವು ಕತ್ತನ್ನ ಕೆಳಗಡೆ ಮಾಡಿ ನಾವು ಏನಾದ್ರೂ ನೋಡಿದ್ವಿ ಅಂತಂದ್ರೆ, ಈಗ ಒಂದ್ ವೇಳೆ ನಾವು ಒಂದು ಬಿಲ್ಡಿಂಗ್ ಮೇಲೆ ಇದೀವಿ, ಅಥವಾ ಒಂದು ಟವರ್ ಮೇಲೆ ಇದೀವಿ, ಒಂದು ಕಟ್ಟಡದ ಮೇಲೆ ಇದೀವಿ, ಅಲ್ಲಿಂದ ನಾವು ಕೆಳಗಡೆ ನಾವು ಮುಖವನ್ನ ನಾವು ಕತ್ತನ್ನ ಕೆಳಗೆ ಮಾಡಿ ನೋಡ್ತಾ ಇದೀವಿ ಅಂತಂದ್ರೆ ಅವಾಗ ಈ ಕ್ಷಿತಿಜ ಮಟ್ಟದಿಂದ ಆ ಕೆಳಗಡೆ ಇರುವಂತಹ ರೇಖೆಗೆ ಏನಂತಂದ್ರೆ ಒಂದು ಕೋನ ಉಂಟಾಗ್ತತಿ. ಆ ಒಂದು ಕೋನಕ್ಕೆ ಏನಂತ ಕರೀತಾರ ಅಂತಂದ್ರ ಅವನತ ಕೋನ ಅಂತ ಕರೀತಾರೆ. ಓಕೆ, ಅವನತಿ ಕೋನ ಅಂತ ಅಥವಾ ಅವನತ ಕೋನ ಅಂತ ಕರೀತಾರೆ. ಓಕೆ, ಸರಿ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಇವರು ತಿಳ್ಕೊಬೇಕಾಗಿದ್ದು, ನಾವು ನಮ್ಮ ಕಣ್ಣಿಂದ ಆ ಒಂದು ವಸ್ತುವಿಗೆ ಇರುವಂತಹ ಒಂದು ಕಾಲ್ಪನಿಕ ರೇಖೆ. ಈಗ ಇಲ್ಲೊಂದು ಹುಡುಗ ಏನಪ್ಪಾ ಅಂದ್ರೆ ಈ ಪಟ ನೋಡಕತ್ತಾನ ಅಂತಂದ್ರೆ ಇಲ್ಲಿಂದ ಹಿಡಿದಿಲ್ಲ ಒಂದ್ ಏನಪ್ಪಾ ಅಂದ್ರೆ ಕಾಲ್ಪನಿಕ ರೇಖೆಯನ್ನ ನಾವು ಇಲ್ಲಿ ಎಳೆಯಕತ್ತೀವಿ. ಈ ಒಂದು ಕಾಲ್ಪನಿಕ ರೇಖೆಗೆ ಏನಂತ ಕರೀತಾರ ಅಂತಂದ್ರೆ ದೃಷ್ಟಿ ರೇಖೆ ಅಂತ ಕರೀತಾರ. ಈ ದೃಷ್ಟಿ ರೇಖೆ ನಾವನ್ನ ನೋಡಕ್ ಹೋದ್ವಿ ಅಂತಂದ್ರೆ ಇದು ನಮಗ ಸಿಗಲ್ಲ ರೀ. ನಮಗ ಇದೇನಪ್ಪಾ ಅಂದ್ರೆ ಎಲ್ಲಿ ಏನಪ್ಪಾ ಅಂದ್ರೆ ದೃಷ್ಟಿ ರೇಖೆ ನಮಗೆ ಕಾಣಿಸಲ್ಲ. ಯಾಕಂದ್ರೆ ನಾವು ಎಷ್ಟೋ ವಸ್ತುಗಳನ್ನ ನಾವು ನೋಡ್ತಾ ಇದ್ವಿ ಅಂತಂದ್ರೆ ನಮ್ಮ ಕಣ್ಣಿಂದ ಆ ವಸ್ತುವಿಗೆ ಇರುವಂತಹ ಒಂದು ರೇಖೆ ಇಲ್ಲಿ ಇದು ಇರುವಂಗಿಲ್ಲ. ಇದು ಏನಪ್ಪಾ ಅಂದ್ರೆ ಕಾಲ್ಪನಿಕವಾಗಿರ್ತತಿ. ಅದೇ ರೀತಿಯಾಗಿ ಇಲ್ಲಿ ಈ ಹುಡುಗ ಈ ಒಂದು ಚಂಡನ ನೋಡಕತ್ತಂದ್ರೆ ಇಲ್ಲಿಂದ ಹಿಡಿದಿಲ್ಲ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತಹ ರೇಖೆ ಇಲ್ಲ, ಅದು ಇದ್ದಂತಹದ್ದು ಕಾಲ್ಪನಿಕವಾದಂತಹ ರೇಖೆ ಐತಿ. ಸೊ ಇಂತಹ ರೇಖೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ದೃಷ್ಟಿ ರೇಖೆ ಅಂತ ಕರಿತೀವಿ. ಓಕೆ, ಈಗ ಈ ಒಂದು ಕ್ಷಿತಿಜ ಮಟ್ಟದಿಂದ ಈ ದೃಷ್ಟಿ ರೇಖೆಗೆ ಇರುವಂತಹ ಕೋನಗಳನ್ನ ಉನ್ನತ ಕೋನ ಮತ್ತು ಅವನತ ಕೋನ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇದ್ರೊಳಗೆ ನಮ್ಗೆ ಇನ್ನೂ ಇಂಪಾರ್ಟೆಂಟ್ ಆಗಿರೋದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಟ್ರಿಗ್ನೋಮೆಟ್ರಿ ಒಳಗ ನಮ್ಮ ತ್ರಿಕೋನಮಿತಿಯ ಪಾಠದೊಳಗೆ ಬರುವಂತಹ ಒಂದು ಟೇಬಲ್ ಏನ್ರಿ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಅಂತಂದ್ರೆ ನಾವೇನ್ ಕಲ್ತಿದ್ವಿಲ್ಲ, ಆ ಟೇಬಲ್ ನಮಗ ಬಹಳ ಮುಖ್ಯವಾಗಿದ್ದು ಇದ್ರೊಳಗ ನಮಗದು ಬೇಕು. ಅದ್ರೊಳಗೆ ಇನ್ನೂ ಇಂಪಾರ್ಟೆಂಟ್ ಆಗಿ ಯಾವ್ದು ಬೇಕು ಅಂತಂದ್ರೆ ದಟ್ ಇದು ಟ್ಯಾನ್ ಒಂದು ಟ್ಯಾನ್ ತ್ರಿಕೋನಮಿತಿಯ ಅನುಪಾತದ್ದು 0 ಡಿಗ್ರಿಗೆ ಎಷ್ಟಿಗೆ ಇರ್ತೈತಿ, ಆ ನಂತರ 30, 45, ಆ ನಂತರ 60, ಆ ನಂತರ 90 ಡಿಗ್ರಿಗೆ ಇದ್ರ ಬೆಲೆ ಏನಾಗಿರ್ತೈತಿ, ಅದು ನಮಗ ಬಹಳ ಮುಖ್ಯ ಆಗಿರ್ತೈತಿ. ಸೊ ಟ್ಯಾನ್ 0 ಆಗಿರ್ತೈತಿ, ಟ್ಯಾನ್ 30 1/√3 ಆಗಿರ್ತೈತಿ, ಟ್ಯಾನ್ 45 1, ಟ್ಯಾನ್ 60 √3 ಆಗಿರ್ತೈತಿ, ಟ್ಯಾನ್ 90 ಏನಪ್ಪಾ ಅಂತಂದ್ರೆ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್, ಅದಕ್ಕ ಅರ್ಥ ಇರುವುದಿಲ್ಲ. ಇದು ನಮಗ ಬಹಳ ಮುಖ್ಯವಾಗಿರುವಂತದ್ದು. ಉಳಿದಿದ್ದೆಲ್ಲಾನು ಮುಖ್ಯ, ಅದ್ರೊಳಗ ಇದು ಏನಪ್ಪಾ ಅಂದ್ರೆ ನಮಗ ಬಹಳ ಬಹಳ ಮುಖ್ಯವಾಗಿದ್ದು. ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂತಂದ್ರೆ ಈ 3 ಬೆಲೆಗಳು ನಮ್ಗೆ ಗೊತ್ತಿದ್ವು ಅಂತಂದ್ರ ಆಲ್ಮೋಸ್ಟ್ ನಾವು ಎಲ್ಲಾ ಲೆಕ್ಕಗಳನ್ನು ಮಾಡಬಹುದು. ಸರಿನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಕೋನಮಿತಿ ಅನ್ವಯಗಳು ಪಾಠದಲ್ಲಿ ಬರುವಂತಹ ಶಬ್ದಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗ ಈ ಪಾಠದ ಮೇಲಿನ 1 ಅಂಕ ಹಾಗೂ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.